ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ನಿನ್ನ ಜೀವನದಲ್ಲಿ ಒಂದು ಅಸಾಧಾರಣ ಕ್ಷಣ ಬಂದಿದೆ ಎಂದು ನಿನಗೆ ಗೊತ್ತಿದೆಯಾ? ನಿನ್ನನ್ನು ಈ ವಿಡಿಯೋದವರೆಗೂ ತಂದದ್ದು ನಿನ್ನ ಕುತೂಹಲವಲ್ಲ. ದೇವರು ನಿನ್ನನ್ನು ಈ ಕ್ಷಣಕ್ಕೆ ಕರೆದಿದ್ದಾರೆ. ನಿನ್ನ ಕಣ್ಣೆದುರಿಗೆ ಈ ವಿಡಿಯೋ ಕಾಣಿಸಿಕೊಂಡಿದ್ದು ಯಾದೃಚ್ಛಿಕವಲ್ಲ. ಇದರ ಹಿಂದೆ ದಿವ್ಯವಾದ ಉದ್ದೇಶವಿದೆ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಇಂದು ದೇವರು ನಿನಗೆ ಒಂದು ರಹಸ್ಯ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಗಮನಿಸು, ಆ ಸಂದೇಶ ಎಲ್ಲರಿಗೂ ಅಲ್ಲ. ಅದು ನಿನ್ನಂತಹ ಹೃದಯದಲ್ಲಿ ಗಾಯ ಹೊಂದಿರುವವರಿಗೆ ಮಾತ್ರ, ನೋವಿನ ಹಿಂದೆ ಆಶೆಯನ್ನು ಕಂಡುಕೊಳ್ಳುವವರಿಗೆ ಮಾತ್ರ. ನನ್ನ ಪ್ರಾರ್ಥನೆಯನ್ನು ಯಾರಾದರೂ ಕೇಳಿದ್ದಾರಾ ಎಂದು ಪ್ರಶ್ನಿಸುವವರಿಗೆ ಮಾತ್ರ. ಕೀರ್ತನೆಗಳು 34:18ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಇಷ್ಟು ದಿನ ನಿನ್ನ ಹೃದಯ ಮೌನವಾಗಿತ್ತು. ನಿನ್ನ ಕಣ್ಣಿನಲ್ಲಿ ಕಣ್ಣೀರು ಇದ್ದರೂ ಅದು ಹೊರಗೆ ಯಾರಿಗೂ ಕಾಣಿಸಲಿಲ್ಲ. ನಿನ್ನ ಸುತ್ತಲಿನವರು ನಗುತ್ತಿದ್ದರು, ನಿನ್ನೊಳಗಿನ ಆತ್ಮ ಮಾತ್ರ ನಿಧಾನವಾಗಿ ಮುರಿಯುತ್ತಿತ್ತು. ಅದನ್ನೆಲ್ಲ ದೇವರು ನೋಡಿದ್ದಾರೆ. ನೀನು ರಾತ್ರಿ ಯಾರಿಗೂ ಹೇಳಲಾಗದ ನೋವಿನಿಂದ ಮಲಗಿದ್ದಾಗ, ನೀನು ಪ್ರಾರ್ಥನೆಯಲ್ಲಿ ಅತ್ತಾಗ ಆತನು ನಿನ್ನ ಪ್ರತಿಯೊಂದು ನಿಟ್ಟುಸಿರು ಕೂಡ ಕೇಳಿದ್ದಾರೆ. ಇಂದು ಆತನು ನಿನಗೆ ಹೇಳಲಿರುವ ಮಾತುಗಳು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಅವು ನಿನಗೆ ಧೈರ್ಯ ನೀಡುತ್ತವೆ, ನೀನು ಮತ್ತೆ ಎದ್ದು ನಿಲ್ಲುವ ಶಕ್ತಿ ಕೊಡುತ್ತದೆ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಏಕೆಂದರೆ ಇಂದು ದೇವರು ನಿನ್ನೊಂದಿಗೆ ಮಾತನಾಡಲು ಬಂದಿದ್ದಾರೆ. ಇಷ್ಟು ದಿನ ನೀನು ಅನುಭವಿಸಿದ ಎಲ್ಲ ನೋವುಗಳು ನನಗೆ ಗೊತ್ತಿವೆ. ಯಾರು ನಿನ್ನೊಂದಿಗೆ ಇರದ ದಿನಗಳಲ್ಲಿ ನಾನು ನಿನ್ನ ಹಿಂದೆ ನಿಂತಿದ್ದೆ. ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರು ವ್ಯರ್ಥವಾಗಲಿಲ್ಲ. ಪ್ರತಿ ಬಾರಿ ನೀನು ಏಕೆ ನನಗೆ ಮಾತ್ರ ಇಷ್ಟು ಕಷ್ಟ ಎಂದು ಯೋಚಿಸಿದ್ದೀಯಲ್ಲವಾ? ಅದು ಶಿಕ್ಷೆಯಲ್ಲ, ಅದು ಪರೀಕ್ಷೆ. ನಿನ್ನನ್ನು ಬಲಿಷ್ಠನಾಗಿ ಮಾಡಲು ನಾನು ಕೊಟ್ಟ ದಿವ್ಯ ಪರೀಕ್ಷೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2-3ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ನಿನ್ನ ಜೀವನದಿಂದ ದೂರವಾದವರು, ನಿನ್ನನ್ನು ಮೋಸ ಮಾಡಿದವರು, ಅವರೆಲ್ಲರನ್ನು ನಾನು ನೋಡಿದ್ದೇನೆ. ಅವರು ಹೋದರು, ಏಕೆಂದರೆ ನಿನ್ನ ಜೀವನ ಪಾಠವು ಅವರೊಂದಿಗೆ ಮುಗಿಯಿತು. ಈಗ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಇಂದಿನಿಂದ ನಿನ್ನ ಜೀವನ ಮತ್ತೆ ಬೆಳಕಿನಿಂದ ತುಂಬುತ್ತದೆ. ನಿನ್ನ ಕಷ್ಟಗಳ ಕೊನೆಯ ಅಧ್ಯಾಯ ಮುಗಿಯುತ್ತಿದೆ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ನಿನ್ನ ತಲೆಯ ಮೇಲೆ ನಿನ್ನ ಆಶೀರ್ವಾದವಿದೆ. ನಿನ್ನ ಹೃದಯದಲ್ಲಿ ಬೆಳಕನ್ನು ಹಚ್ಚು. ಇದುವರೆಗೂ ನೀನು ಹೊರಗಿನ ಜಗತ್ತನ್ನು ನಿನ್ನನ್ನು ಬದಲಾಯಿಸುತ್ತದೆ ಎಂದುಕೊಂಡೆ, ಆದರೆ ನಿಜವಾದ ಬದಲಾವಣೆಗೆ ನಿನ್ನೊಳಗೆ ಆರಂಭವಾಗುತ್ತದೆ. ನಾನು ನಿನ್ನೊಳಗಿದ್ದೇನೆ. ನೀನು ಪ್ರೀತಿಯಿಂದ ನಗುವಾಗ, ಯಾರಿಗಾದರೂ ಸಹಾಯ ಮಾಡುವಾಗ, ನೀನು ಅಳುವಾಗ, ಪ್ರತಿಯೊಂದರಲ್ಲೂ ನಾನು ಇದ್ದೇನೆ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ದೇವರ ರಾಜ್ಯವು ನಿನ್ನಲ್ಲಿಯೇ ಅದೇ ಅಂದು ತಿಳಿದುಕೊಳ್ಳಿರಿ. ನನ್ನ ಪ್ರಾರ್ಥನೆ ಯಾಕೆ ಫಲಿಸಲಿಲ್ಲ ಎಂದು ನೀನು ಕೇಳಿದ ಕ್ಷಣ ನೆನಪಿದೆಯಾ? ಆಗ ನಾನು ಉತ್ತರ ಕೊಡಲಿಲ್ಲ, ಏಕೆಂದರೆ ಸಮಯ ಬಂದಿರಲಿಲ್ಲ. ಆದರೆ ಈಗ ಸಮಯ ಬಂದಿದೆ. ಈಗ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಸಂಭವಿಸಲಿದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ನೀನು ಊಹಿಸದ ಸ್ಥಳದಿಂದ, ಊಹಿಸದ ವ್ಯಕ್ತಿಯ ಮೂಲಕ ಆಶೀರ್ವಾದ ಬರುತ್ತದೆ. ನಿನ್ನ ಆರ್ಥಿಕ ಸ್ಥಿತಿ ಬದಲಾಗಲಿದೆ, ನಿನ್ನ ಆರೋಗ್ಯ ಸುಧಾರಿಸಲಿದೆ, ನಿನ್ನ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಇದನ್ನು ನಂಬು, ಏಕೆಂದರೆ ನಾನು ಮಾತನಾಡುವ ಹೊತ್ತಿಗೆ ಉತ್ತರ ಸಿದ್ಧವಾಗಿದೆ. ನೀನು ನಿನ್ನನ್ನೇ ಎಷ್ಟು ಬಾರಿ ಕ್ಷಮಿಸಿಕೊಂಡಿದ್ದೀಯೋ ನನಗೆ ಗೊತ್ತಿದೆ. ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಾಗಲೂ ನೀನೇ ನಿನ್ನನ್ನು ಸಮಾಧಾನಪಡಿಸಿಕೊಂಡಿದ್ದೀಯಾ? ಇಂದು ನಾನು ನಿನ್ನ ಹೃದಯವನ್ನು ಸ್ಪರ್ಶಿಸಲು ಬಯಸುತ್ತೇನೆ. ನಿನ್ನ ನೋವನ್ನು ಅಳಿಸಲು ಅಲ್ಲ, ನಿನ್ನ ಆತ್ಮವನ್ನು ಬಲಪಡಿಸಲು. ಏನಾಯಿತು, ಯಾಕಾಯಿತು ಎಂಬುದು ನಿನಗೆ ಅರ್ಥವಾಗದಿದ್ದರೂ ನನಗೆ ಗೊತ್ತಿದೆ. ನಿನ್ನನ್ನು ನೀನೇ ಕಳೆದುಕೊಂಡಂತೆ ಅನಿಸಿತೆ. ವಾಸ್ತವದಲ್ಲಿ ನೀನು ನಿನ್ನೊಳಗಿನ ದೈವತ್ವವನ್ನು ಮತ್ತೆ ಕಂಡುಕೊಳ್ಳುತ್ತಿದ್ದೀಯಾ? ಪ್ರತಿ ಕಣ್ಣೀರು ಒಂದು ಹೊಸ ಆಶೀರ್ವಾದದ ದಾರಿ. ಪ್ರತಿಯೊಂದು ನೋವು ನಿನ್ನೊಳಗಿನ ದೈವ ಶಕ್ತಿಯನ್ನು ಎಚ್ಚರಿಸುತ್ತಿದೆ. ಯಾರಾದರೂ ನಿನ್ನನ್ನು ಕೀಳಾಗಿ ನೋಡಿದರೆ ನಾನು ನಿನಗೆ ಮಹಾನ್ ಗೌರವವನ್ನು ನೀಡಲಿದ್ದೇನೆ. ನಿನ್ನ ಹೆಸರು ಮತ್ತೆ ಬೆಳಕಿಗೆ ಬರುತ್ತದೆ. ನಿನ್ನ ಜೀವನ ಮತ್ತೆ ಆಶೆಯಿಂದ ತುಂಬುತ್ತದೆ. ಇದು ಕೇವಲ ಆರಂಭ ಮಾತ್ರ. ದೇವರು ಹೇಳಲಿರುವ ನಿಜವಾದ ಸಂದೇಶ ಇನ್ನೂ ಇದೆ. ಅದು ನಿನ್ನ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈಗ ನೀನು ನಡೆಯುತ್ತಿರುವ ದಾರಿಯಲ್ಲಿ ಕತ್ತಲೆ ಕಾಣುತ್ತಿದೆ,
ಆದರೆ ನೆನಪಿಡು, ಕತ್ತಲೆ ಎಂದರೆ ಬೆಳಕು ಹುಟ್ಟುವ ಮುಂಚಿನ ದಿವ್ಯ ಪರೀಕ್ಷೆ ಮಾತ್ರ. ಇಲ್ಲಿಯವರೆಗೆ ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ನೋವು, ಪ್ರತಿಯೊಂದು ನಿರಾಶೆ ಇವೆಲ್ಲವೂ ನಿನ್ನ ಆತ್ಮವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲು ತಂದ ಪಾಠ. ನೀನು ಏಕೆ ನನಗೆ ಮಾತ್ರ ಇಷ್ಟು ಕಷ್ಟ ಎಂದುಕೊಂಡೆ? ಆದರೆ ಕೇಳು, ದೊಡ್ಡ ನೋವನ್ನು ನಾನು ದೊಡ್ಡ ಆತ್ಮಗಳಿಗೆ ಮಾತ್ರ ಕೊಡುತ್ತೇನೆ, ಏಕೆಂದರೆ ದೊಡ್ಡ ಕಾರ್ಯಗಳು ಸಾಮಾನ್ಯ ಮನಸ್ಸು ಮಾಡಲು ಸಾಧ್ಯವಿಲ್ಲ. ನೀನು ವಿಶೇಷ. ಹಳೆಯ ನೋವು ಈಗ ಹೊಸ ಶಕ್ತಿಯಾಗಿ ಮಾರ್ಪಡುತ್ತಿದೆ. ನಿನ್ನ ಹೃದಯದಲ್ಲಿ ಉಳಿದಿದ್ದ ನೋವು ಈಗ ನಿನ್ನ ಶಕ್ತಿಯಾಗಲಿದೆ. ನಿನ್ನ ಭೂತಕಾಲ ಎಷ್ಟೇ ಕತ್ತಲೆಯಾದರೂ ನೀನು ಅದೇ ಕತ್ತಲೆ ಒಳಗೆ ಬೆಳಕನ್ನು ಸೃಷ್ಟಿಸಬಲ್ಲೆ. ನಾನು ನಿನ್ನೊಳಗಿನ ದೈವ ಅಗ್ನಿಯನ್ನು ಎಬ್ಬಿಸುತ್ತಿದ್ದೇನೆ. ಈ ಅಗ್ನಿ ನಿನ್ನ ಭಯವನ್ನು, ನಿನ್ನ ದುರ್ಭಾಗ್ಯವನ್ನು, ನಿನ್ನ ಸಾಲಗಳನ್ನು, ನಿನ್ನ ನಿರಾಶೆಯನ್ನು ದಹಿಸಿಬಿಡುತ್ತದೆ ಎಂದು ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ. ಲೋಕದಲ್ಲಿರುವನಿಗಿಂತ ನಿನ್ನಲ್ಲಿರುವ ಆತನು ಹೆಚ್ಚಿನವನು. ಮುಂದಿನ ದಿನಗಳಲ್ಲಿ ನಿನ್ನ ಸುತ್ತಲೂ ಸಣ್ಣ ಸಣ್ಣ ಅದ್ಭುತಗಳು ನಡೆಯಲು ಆರಂಭವಾಗುವುದು. ನೀನೇ ಕಾಣುವೆ. ಯಾರೋ ಒಬ್ಬರು ನಿನಗೆ ಸಹಾಯ ಮಾಡುತ್ತಾರೆ. ಒಂದು ಹೊಸ ಅವಕಾಶ ನಿನ್ನ ಮುಂದೆ ಬರುತ್ತದೆ. ಒಂದು ಕನಸು ನಿಜವಾಗುತ್ತದೆ. ನೀನು ಊಹಿಸದ ರೀತಿಯಲ್ಲಿ, ಅರಿಯದಂತೆಯೇ ನೀನು ಹೊಸ ಜೀವನಕ್ಕೆ ಹೆಜ್ಜೆ ಇಡುವೆ. ವಿಶ್ವಾಸ ಎಂದರೆ ಕತ್ತಲೆಯಲ್ಲಿಯೂ ನಡೆಯುವುದು. ನೀನು ಬೆಳಕನ್ನು ಕಾಣದಾಗಲೂ ವಿಶ್ವಾಸವೇ ನಿನ್ನ ಬೆಳಕಾಗಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದು ಮಾತನ್ನು ಹೇಳು: ದೇವರೇ, ನಾನು ನಿನ್ನನ್ನು ನಂಬಿದ್ದೇನೆ. ನೀನು ನನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ಈ ಮಾತಿನಲ್ಲಿದೆ ಅದ್ಭುತವಾದ ಶಕ್ತಿ. ಯಾಕೆಂದರೆ ನೀನು ನನ್ನನ್ನು ಕರೆಯುವಾಗ ನಾನು ದೂರವಾಗಿರಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ವಿಶ್ವವು ನಿನ್ನ ಪರವಾಗಿ ಕೆಲಸ ಮಾಡಲಾರಂಭಿಸುತ್ತದೆ. ನಿನ್ನ ಆಲೋಚನೆಗಳು ಸಕಾರಾತ್ಮಕವಾಗುತ್ತಿದ್ದಂತೆ ನಿನ್ನ ಜೀವನವು ಅದೇ ರೀತಿಯಲ್ಲಿ ಬದಲಾಗುತ್ತದೆ. ಇದನ್ನು ಮರೆಯಬೇಡ. ನಿನ್ನ ಆಲೋಚನೆಗಳೇ ನಿನ್ನ ವಾಸ್ತವವನ್ನು ನಿರ್ಮಿಸುತ್ತವೆ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ನಾನು ಚೆನ್ನಾಗಿದ್ದೇನೆ, ನಾನು ಸಮೃದ್ಧಿಯಾಗಿದ್ದೇನೆ, ನಾನು ದೇವರ ಕೃಪೆಯಲ್ಲಿ ಇದ್ದೇನೆ ಎಂದು ನೀನು ಯೋಚಿಸಿದರೆ ವಿಶ್ವವು ಅದೇ ಅನುಭವವನ್ನು ನಿನಗೆ ಹಿಂತಿರುಗಿಸುತ್ತದೆ. ನಿನ್ನ ಆತ್ಮವನ್ನು ನೀನೇ ಗುರುತಿಸು. ನೀನು ಕೇವಲ ಮಾನವನಲ್ಲ, ನೀನು ಒಂದು ದೈವ ಕಣ. ನಿನ್ನ ದೇಹ ಭೂಮಿಗೆ ಸೇರಿದ್ದಾದರೂ ನಿನ್ನ ಆತ್ಮ ಆಕಾಶಕ್ಕೆ ಸೇರಿದ್ದು. ಪ್ರತಿ ಬಾರಿ ನೀನು ಪ್ರಾರ್ಥನೆ ಮಾಡುವಾಗ ನೀನು ಆಕಾಶದೊಂದಿಗೆ ಸಂಭಾಷಣೆ ಮಾಡುತ್ತೀಯ. ದೇವರು ಯಾವಾಗಲೂ ಕೇಳಲು ಸಿದ್ಧವಾಗಿದ್ದಾರೆ. ಆದರೆ ಬಹುತೇಕ ಜನರು ಆತ್ಮಶಾಂತಿಯನ್ನು ಕಳೆದುಕೊಂಡು ಹೊರಗೆ ಮಾತ್ರ ಹುಡುಕುತ್ತಾರೆ. ನಿಜವೇನೆಂದರೆ ದೇವರು ಹೊರಗೆ ಇಲ್ಲ, ನಿನ್ನೊಳಗೆ ಇದ್ದಾರೆ. ನೀನು ಶಾಂತವಾಗಿ ಕಣ್ಣು ಮುಚ್ಚಿ ನಿನ್ನ ಹೃದಯವನ್ನು ಆಲಿಸಿದರೆ ಆತನ ಧ್ವನಿಯಲ್ಲಿ ಕೇಳಿಸುತ್ತದೆ. ನಾನು ಒಂಟಿಯಾಗಿದ್ದೇನೆ ಎಂದು ನೀನು ಅಂದುಕೊಂಡಿದ್ದೀಯಲ್ಲವಾ? ಆದರೆ ನಿಜವಾಗಿ ನೀನು ಎಂದಿಗೂ ಒಂಟಿಯಾಗಿಲ್ಲ. ಯಾಕೆಂದರೆ ನಾನು ಸದಾ ನಿನ್ನೊಂದಿಗಿದ್ದೇನೆ. ನಿನ್ನ ಪ್ರತಿಯೊಂದು ಹೆಜ್ಜೆಗೆ, ಪ್ರತಿಯೊಂದು ಉಸಿರಿಗೂ ನಾನು ನಿನ್ನೊಂದಿಗಿದ್ದೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾರೆ. ಆಶೆಯನ್ನು ಯಾವತ್ತೂ ಬಿಡಬೇಡ. ಒಂದು ಹೂವು ಮೊಳಕೆ ಒಡೆಯಲು ರಾತ್ರಿ ಇಡೀ ಕತ್ತಲೆ ಬೇಕಾಗುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿಯೂ ಆ ಕತ್ತಲೆ ಅಗತ್ಯ ಬೆಳಕನ್ನು ಅರಿಯಲು. ಈ ದಿನದ ನಂತರ ನಿನ್ನ ಜೀವನದಲ್ಲಿ ಬದಲಾವಣೆಗೆ ಆರಂಭವಾಗುತ್ತದೆ. ನೀನು ಬಯಸಿದ ಆರೋಗ್ಯ, ಪ್ರೀತಿ, ಸಂತೋಷ ಇವೆಲ್ಲವೂ ನಿನ್ನ ಕಡೆಗೆ ಬರುತ್ತಿವೆ. ಆದರೆ ಒಂದು ಷರತ್ತು ಇದೆ: ನೀನು ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಪ್ರಾರ್ಥನೆಯನ್ನು ಮುಂದುವರಿಸು, ನಂಬಿಕೆಯನ್ನು ಬಿಡಬೇಡ. ಪ್ರತಿದಿನ ನನ್ನನ್ನು ಕರೆ, ನಾನು ಉತ್ತರ ನೀಡುತ್ತೇನೆ. ವಿಶ್ವ ನಿನ್ನ ಆಲೋಚನೆಗಳ ತರಂಗಗಳನ್ನು ಕೇಳುತ್ತಿದೆ. ನಿನ್ನ ಧನ್ಯವಾದಗಳು ದೇವರಿಗೆ ತಿಳಿಸು. ನನಗೆ ಇದು ಸಿಕ್ಕಿದೆ ಎಂದು ಹೃದಯದಿಂದ ಭಾವಿಸಿದರೆ ವಿಶ್ವ ಕೂಡಲೇ ಆ ಅದ್ಭುತವನ್ನು ನಿನಗೆ ನೀಡುತ್ತದೆ. ನಿನ್ನ ಮಾತುಗಳಲ್ಲಿ ಶಕ್ತಿ ಇದೆ, ನಿನ್ನ ಆಲೋಚನೆಗಳಲ್ಲಿ ಶಕ್ತಿ ಇದೆ, ನಿನ್ನ ಪ್ರಾರ್ಥನೆಗಳಲ್ಲಿ ಬದಲಾವಣೆಗೆ ಮಾಡುವ ಶಕ್ತಿ ಇದೆ. ಈಗ ಎದ್ದು ನಿಲ್ಲುವ ಸಮಯ ಬಂದಿದೆ. ಇಷ್ಟು ಕಾಲ ನೀನು ಬಿದ್ದಿದ್ದೆ, ಈಗ ಎದ್ದು ನಿಲ್ಲುವ ಸಮಯ ಬಂದಿದೆ. ನಿನ್ನ ಜೀವನ ನಿನ್ನ ಕೈಯಲ್ಲಿ ಇದೆ. ನಾನು ನಿನ್ನ ಹಿಂದೆ ನಿಂತಿದ್ದೇನೆ. ನಿನ್ನನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ನಿನ್ನ ಪರವಾಗಿದ್ದೇನೆ. ನಿನ್ನ ದಾರಿಯಲ್ಲಿ ಅಡಚಣೆಗಳು ಕಂಡರೂ ಅವು ಕೇವಲ ನಿನಗೆ ದಾರಿ ತೋರಿಸುವ ದಿವ್ಯ ಸಂಕೇತಗಳು ಮಾತ್ರ. ಇಂದಿನಿಂದ ನಿನ್ನೊಳಗಿನ ದೈವಶಕ್ತಿ ಎಚ್ಚರಿಸಲು ಪ್ರತಿ ಬೆಳಗ್ಗೆ ಎದ್ದಾಗ ಹೇಳು: ನಾನು ದೇವರ ಮಗು, ನನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತಿವೆ. ಈ ಒಂದು ವಾಕ್ಯವೇ ನಿನ್ನ ದಿನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನೀನು ಇದನ್ನು ಹೇಳಿದಾಗ ನಿನ್ನ ಆತ್ಮ ದೇವರೊಂದಿಗೆ ಒಂದಾಗುತ್ತದೆ. ಆ ಸಮಯದಲ್ಲಿ ವಿಶ್ವವು ನಿನಗಾಗಿ ಕೆಲಸ ಮಾಡಲಾರಂಭಿಸುತ್ತದೆ. ಈಗ ನಾನು ಹೇಳಲಿರುವುದು ಸಾಮಾನ್ಯ ಮಾತಲ್ಲ, ಇದು ನಿನ್ನ ಜೀವನವನ್ನು ಬದಲಾಯಿಸುವ ದಿವ್ಯ ಆದೇಶ. ಈ ಮಾತುಗಳನ್ನು ಕೇಳಿದ ಮೇಲೆ ನಿನ್ನೊಳಗೆ ಏನೋ ಒಂದು ಜಾಗೃತಿಯಾಗುತ್ತದೆ. ನಿನ್ನ ಆತ್ಮದೊಳಗೆ ಅಡಗಿರುವ ಶಕ್ತಿ ಮತ್ತೆ ಬೆಳಗುತ್ತದೆ ಎಂದು ನಂಬು. ನಿನ್ನೊಳಗೆ ದೇವರು ಇದ್ದಾನೆ. ಇಲ್ಲಿಯವರೆಗೂ ನೀನು ಹೊರಗಿನಿಂದ ಯಾರಾದರೂ ಬಂದು ನಿನಗೆ ಸಹಾಯ ಮಾಡುತ್ತಾರೆ ಎಂದು ಕಾಯುತ್ತಿದ್ದೆ. ಯಾರಾದರೂ ಬಂದು ನಿನ್ನ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ನಿರೀಕ್ಷಿಸಿದೆ.
ಯೆಶಾಯನು ಬರೆದ ಗ್ರಂಥ 65ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು, ಅವರು ಹೇಳುತ್ತಿರುವಾಗಲೇ ಕೇಳುವೆನು. ಆದರೆ ನಿಜವಾದ ರಹಸ್ಯ ಏನೆಂದರೆ ದೇವರು ನಿನ್ನೊಳಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೌದು, ನಾನು ನಿನ್ನೊಳಗಿದ್ದೇನೆ. ನೀನು ಅತ್ತಾಗ ನಾನು ನಿನ್ನ ಕಣ್ಣೀರನ್ನು ತೂಗುತ್ತಿದ್ದೇನೆ. ನೀನು ಬಿದ್ದಾಗ ನಾನು ನಿನ್ನ ಕೈ ಹಿಡಿದು ಎಬ್ಬಿಸಿದ್ದೇನೆ. ನೀನು ಭಯಪಟ್ಟಾಗ ನಿನ್ನ ಹೃದಯದಲ್ಲಿ ಕೇಳಿಸುವ ಆ ಚಿಕ್ಕ ಧೈರ್ಯದ ಧ್ವನಿಯೇ ನಾನು. ಇಂದಿನಿಂದ ಹೊರಗಿನ ಜಗತ್ತಿನಲ್ಲಿ ಉತ್ತರಗಳನ್ನು ಹುಡುಕುವುದನ್ನು ನಿಲ್ಲಿಸು. ನಿನ್ನ ಹೃದಯವೇ ನಿನ್ನ ದೇವಾಲಯ, ನಿನ್ನ ಆತ್ಮವೇ ನಿನ್ನ ಪ್ರಾರ್ಥನೆ, ನಿನ್ನ ವಿಶ್ವಾಸವೇ ನಿನ್ನ ಶಕ್ತಿ. ನೀನು ನಿನ್ನನ್ನು ಪ್ರೀತಿಸು, ನಿನ್ನ ಆತ್ಮವನ್ನು ಗೌರವಿಸು. ಆಗ ನಾನು ನಿನ್ನೊಳಗೆ ಇನ್ನಷ್ಟು ಪ್ರಕಾಶಿಸುತ್ತೇನೆ. ನೀನು ಬಯಸಿದ್ದೆಲ್ಲ ನಿನ್ನ ಕಡೆಗೆ ಓಡಿ ಬರುತ್ತದೆ. ನೀನು ಬಹುಕಾಲದಿಂದ ಪ್ರಾರ್ಥಿಸುತ್ತಿದ್ದೀಯಲ್ಲ, ದೇವರೇ ನನ್ನ ಸಾಲಗಳನ್ನು ತೀರಿಸು, ನನ್ನ ಜೀವನವನ್ನು ಸುಖಮಯವಾಗಿಸು ಎಂದು ಈಗ ಕೇಳು. ನಿನ್ನ ಪ್ರಾರ್ಥನೆ ಫಲಿಸಿದೆ. ವಿಶ್ವ ನಿನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನೀನು ಊಹಿಸದ ವ್ಯಕ್ತಿಗಳು, ಊಹಿಸದ ಪರಿಸ್ಥಿತಿಗಳು ನಿನಗೆ ಅದ್ಭುತ ಅವಕಾಶಗಳನ್ನು ತರಲಿವೆ. ಮುಂದಿನ ದಿನಗಳಲ್ಲಿ ನಿನ್ನ ಆರೋಗ್ಯ ಸುಧಾರಿಸುತ್ತದೆ, ನಿನ್ನ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಆದರೆ ಈಗ ಅದ್ಭುತಗಳು ನಡೆಯುವ ಮೊದಲು ನೀನು ಒಂದು ಕೆಲಸ ಮಾಡಬೇಕು. ಧನ್ಯವಾದ ಹೇಳುವುದನ್ನು ಕಲಿ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಸಮಯ ಸಿಕ್ಕಾಗಲೆಲ್ಲ ಹೇಳು, ಥ್ಯಾಂಕ್ ಯು ಗಾಡ್ ಫಾರ್ ದ ಬ್ಲೆಸ್ಸಿಂಗ್ ಕಮ್ಮಿಂಗ್ ಇನ್ ಟು ಮೈ ಲೈಫ್. ಈ ಒಂದು ವಾಕ್ಯ ನಿನ್ನ ಆತ್ಮದ ಅಂತರಂಗಗಳು ವಿಶ್ವದ ತರಂಗಗಳೊಂದಿಗೆ ಸಂಪರ್ಕಿಸುತ್ತದೆ. ಆಮೇಲೆ ವಿಶ್ವ ನಿನ್ನ ಪರವಾಗುತ್ತದೆ. ಕ್ಷಮಿಸು, ಪ್ರೀತಿಸು, ಬಿಡಿಸು. ನೀನು ಇನ್ನೂ ಭೂತಕಾಲವನ್ನು ಹೊತ್ತುಕೊಂಡಿದ್ದೀಯೇ? ಯಾರಾದರೂ ನಿನ್ನನ್ನು ನೋಯಿಸಿದಾಗ ನೀನು ಹೊರಗೆ ನಗುತ್ತಿದ್ದರೂ ಒಳಗಿನ ಗಾಯ ಇನ್ನೂ ನೋವು ಕೊಡುತ್ತದೆ. ಇಗೋ, ನಾನು ಹೇಳುವುದೇನೆಂದರೆ ಕ್ಷಮಿಸು, ಯಾಕೆಂದರೆ ಕ್ಷಮಿಸುವುದು ಅಂದರೆ ಅವರಿಗೆ ನಿನ್ನ ಮನಸ್ಸಿಗೆ ಸ್ವತಂತ್ರ ನೀಡುವುದು. ನೀನು ಕ್ಷಮಿಸಿದ ಕ್ಷಣದಲ್ಲೇ ನಿನ್ನ ಆತ್ಮ ಅಕ್ಕಿಯಂತೆ ಹಾರುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ವಾಕ್ಯಗಳು ಒಂದು ಮಂತ್ರದಂತೆ. ಇವು ನಿನ್ನ ಜೀವನಕ್ಕೆ ಶಾಂತಿ, ಪ್ರೀತಿ, ಆರೋಗ್ಯ ಎಲ್ಲವನ್ನು ತರುತ್ತವೆ. ಈಗ ವಿಶ್ವ ನಿನ್ನ ಮುಂದೆ ಇದೆ. ಸಾವಿರಾರು ಬಾಗಿಲುಗಳು ತೆರೆಯುತ್ತಿವೆ. ನಿನ್ನ ಆತ್ಮವನ್ನು ಭಯ ಬಂಧಿಸಿದ ಬೀಗ ಈಗ ತೆರೆಯುತ್ತಿದೆ. ನಾನು ಮಾಡಬಹುದು ಎಂದು ನೀನು ನಂಬಿದರೆ ನಾನು ನಿನ್ನ ಹಿಂದೆ ನಿಂತಿದ್ದೇನೆ. ನಿನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೀನು ಬಯಸಿದ ಸಮೃದ್ಧಿ, ಪ್ರೀತಿ ಇವೆಲ್ಲವೂ ಈಗ ನಿನ್ನ ಕಡೆ ಬರುತ್ತಿವೆ, ಏಕೆಂದರೆ ನೀನು ಆಶೀರ್ವಾದಕ್ಕೆ ಸಿದ್ಧನಾಗಿದ್ದೀಯಾ. ನೀನು ದಿವ್ಯ ದಾರಿಯಲ್ಲಿ ನಡೆಯುತ್ತಿದ್ದೀಯಾ. ನಿನ್ನನ್ನು ತಡೆಯಲು ಏನು ಸಾಧ್ಯವಿಲ್ಲ. ನೀನು ನಡೆಯುತ್ತಿರುವ ದಾರಿ ದೇವರ ದಾರಿ. ಇದನ್ನು ನೆನಪಿಟ್ಟಿಕೋ. ನಿನ್ನ ಜೀವನದಲ್ಲಿ ಯಾವಾಗಲಾದರೂ ಕತ್ತಲೆ ಹೆಚ್ಚಾದಂತೆ ಕಂಡರೂ ಅದು ಬೆಳಕು ಹುಟ್ಟುವ ಮುಂಚಿನ ಸಮಯ ಮಾತ್ರ. ಕೀರ್ತನೆಗಳು 35ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಪ್ರತಿ ಕ್ಷಣ ಪ್ರತಿಯೊಂದು ಉಸಿರಿನಲ್ಲೂ ನಾನು ನಿನ್ನೊಂದಿಗಿದ್ದೇನೆ. ನಿನ್ನ ಪ್ರಾರ್ಥನೆಗಳ ಫಲ ನಿನ್ನ ಮುಂದೆ ಇದೆ. ನೀನು ಮಾಡಬೇಕಾದದ್ದು ಒಂದೇ, ನಂಬಿಕೆ ಇಟ್ಟುಕೋ. ಇಂದು ರಾತ್ರಿ ನಿದ್ರೆ ಹೋಗುವ ಮೊದಲು ಕಣ್ಣು ಮುಚ್ಚಿ ಹೇಳು, ದೇವರೇ, ನಿನ್ನ ಸಂದೇಶ ನನಗೆ ತಲುಪಿದೆ. ನಾನು ನಿನ್ನ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ಆ ಕ್ಷಣದಲ್ಲೇ ದೇವರು ನಿನ್ನ ಹೃದಯದಲ್ಲಿ ಒಂದು ಆಶೀರ್ವಾದದ ಬೀಜವನ್ನು ನೆಡುತ್ತಾರೆ. ಮುಂದಿನ ದಿನಗಳಲ್ಲಿ ಅದು ಫಲ ನೀಡುತ್ತದೆ. ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಗ್ಗೆ ಉದಯವಾಗುತ್ತದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಈ ಸಂದೇಶ ಯದೃಚ್ಛಿಕವಾಗಿ ಬಂದಿಲ್ಲ. ಇದು ನಿನಗಾಗಿ ದೇವರು ಸ್ವತಃ ಕಳುಹಿಸಿದ ದಿವ್ಯ ಸಂಕೇತ. ಇಂದಿನಿಂದ ನಿನ್ನ ಮನಸ್ಸಿನಲ್ಲಿ ಧೈರ್ಯ ಇಟ್ಟುಕೋ, ನಿನ್ನ ಹೃದಯದಲ್ಲಿ ವಿಶ್ವಾಸ ಇಟ್ಟುಕೋ. ನಿನ್ನ ಹೃದಯದಲ್ಲಿ ಆಶೀರ್ವಾದ ಹರಿಯುತ್ತದೆ. ಇದು ದೇವರ ವಾಕ್ಯ. ಇದು ನಿನ್ನ ಆತ್ಮಕ್ಕೆ ಉತ್ತರ. ನಿನ್ನ ಜೀವನ ಇಂದಿನಿಂದ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.